ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಭಕ್ತಿ ಪಂಥ ಹಾಗೂ ಸೂಫಿ ಪಂಥಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಭಕ್ತಿ ಪಂಥದ ಸಂತರನ್ನು ನಾವು ಮೊದಲು ನೋಡುವುದಾದರೆ ಅವರ ಸಿದ್ಧಾಂತ ಹಾಗೂ ಅವರ ತತ್ವಗಳನ್ನು ನೋಡೋಣ. ಇವರ ಸಿದ್ಧಾಂತ ಅಂದರೆ ಇವರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅಥವಾ ಕೇವಲಾದ್ವೈತ ಅಥವಾ ಮಾಯಾವಾದ. ಇವರ ತತ್ವಗಳನ್ನು ನಾವು ನೋಡುವುದಾದರೆ ಬ್ರಹ್ಮಂ ಸತ್ಯಂ ಜಗತ್ತು ಮಿಥ್ಯಂ, ನಾನೇ ಬ್ರಹ್ಮಂ ಅಹಂ ಬ್ರಹ್ಮಾಸಿ ಹಾಗೂ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎಂದು ಹೇಳಿದರು. ಇವರನ್ನು ಷಣ್ಮತ್ ಸ್ಥಾಪನಾಚಾರ್ಯ ಎಂಬ ಬಿರುದು ಹೊಂದಿದನು. ಅಂದರೆ ಶಂಕರಾಚಾರ್ಯರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಪ್ರಶ್ನೆಯನ್ನು ಕೇಳ್ತಾರಂತಂದರೆ, ಇದು ವಾಕ್ಯಗಳ ರೂಪದಲ್ಲಿ ಇವರ ತತ್ವಗಳನ್ನು ಕೇಳಬಹುದು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನಾಗಿ ಇವರ ಸಿದ್ಧಾಂತ ಯಾವುದು ಅಥವಾ ಇವರ ಬಿರುದು ಯಾವುದು, ಶಂಕರಾಚಾರ್ಯರು ಯಾವ ಪಂಥಕ್ಕೆ ಸೇರಿದ್ದಾರೆ ಅಥವಾ ಇವರು ಯಾವಾಗ ಜನಿಸಿದರು, ಯಾವಾಗ ಮರಣ ಹೊಂದಿದರು. ಇಲ್ಲಿ ಕ್ರಿಸ್ತಶಕ 788ರಲ್ಲಿ ಇವರು ಜನಿಸ್ತಾರೆ, ಕ್ರಿಸ್ತಶಕ 820ರಲ್ಲಿ ಇವರು ಮರಣ ಹೊಂದ್ತಾರೆ. ಹೀಗೆ ಒಂದು ಅಂಕದ್ದು ಮತ್ತು ವಾಕ್ಯಗಳ ರೂಪದಲ್ಲಿ ಸಹ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ನಾವು ರಾಮಾನುಜಾಚಾರ್ಯರ ಬಗ್ಗೆ ನೋಡುವುದಾದರೆ ಇವರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವರ ತತ್ವಗಳು ಭಕ್ತಿ ಮಾರ್ಗ ಮೋಕ್ಷಕ್ಕೆ ದಾರಿ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲದೆ ರಾಮಕೃಷ್ಣ ಪಂಥವನ್ನು ಪ್ರಚಾರ ಮಾಡ್ತಾರೆ. ಇವರಿಗೆ ಬಹಳ ಕಿರುಕುಳ ಕೊಟ್ಟ ಚೋಳರ ಅರಸ 1ನೇ ಕುಲೋತ್ತುಂಗ ಚೋಳ ಇವರಿಗೆ ಕಿರುಕುಳ ಕೊಡ್ತಾನೆ. ಇವರಿಗೆ ಕಷ್ಟವನ್ನು ಆತ ಕೊಡ್ತಾನೆ. ಇವರು ಜನಿಸಿದ್ದು 1017, ಮರಣ ಹೊಂದಿದ್ದು 1137. ಇವರು ರಾಮಾನುಜಾಚಾರ್ಯ. ಇನ್ನು ನಾನು ಮುಂದಿನದಾಗಿ ಮಧ್ವಾಚಾರ್ಯರ ಬಗ್ಗೆ ನಾವು ನೋಡೋಣ. ಮಧ್ವಾಚಾರ್ಯರ ಸಿದ್ಧಾಂತ ದ್ವೈತ ಸಿದ್ಧಾಂತ. ಇವರ ತತ್ವಗಳು ಇವರು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದಲ್ಲ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಇವರು ವಿಷ್ಣು ಮತ್ತು ಲಕ್ಷ್ಮಿ ಇವರಿಬ್ಬರು ವಿಶ್ವದ ಪಾಲಕರು ಹಾಗೂ ವಿಶ್ವದ ಕರ್ತೃ ಎಂದು ಹೇಳಿದರು. ಇವರನ್ನು ಪೂರ್ಣ ಪ್ರಜ್ಞ ಹಾಗೂ ಆನಂದ ತೀರ್ಥ ಎಂದು ಕರೆಯುತ್ತಿದ್ದರು. ಇವರು ಜನಿಸಿದ್ದು ಕ್ರಿಸ್ತಶಕ 1238ರಲ್ಲಿ ಜನಿಸ್ತಾರೆ, 1317ರಲ್ಲಿ ಮರಣ ಹೊಂದ್ತಾರೆ. ಇನ್ನು ನಾವು ಬಸವೇಶ್ವರರ ಬಗ್ಗೆ ನೋಡುವುದಾದರೆ ಇವರ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವರು ಪರಮಾತ್ಮನು ಸಕಲ ಜೀವಾತ್ಮನ ಮೂಲ ಸ್ವರೂಪದವನು ಎಂದು ಹೇಳಿದರು. ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗಿದೆ. ಇವರು ಕಲ್ಯಾಣಿ ಕಲಚೂರಿ ಪ್ರಸಿದ್ಧ ಅರಸ 2ನೇ ಬಿಜ್ಜಳನ ಆಸ್ಥಾನದಲ್ಲಿ ಅವನ ಪ್ರಧಾನ ಮಂತ್ರಿ ಅಥವಾ ಹಣಕಾಸು ಮಂತ್ರಿ ಆಗಿದ್ದರು. ಇವರು ಜನಿಸಿದ್ದು 1132ರಲ್ಲಿ ಜನಿಸ್ತಾರೆ, ಮರಣ ಹೊಂದಿದ್ದು 1168ರಲ್ಲಿ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಒಂದು ಪ್ರಮುಖ ಪ್ರಶ್ನೆ ಎಂದರೆ ಇವರ ಸಿದ್ಧಾಂತ ಮತ್ತು ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಿದ್ದರು ಎಂದು ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಇವರು ಯಾರ ಒಂದು ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಅಥವಾ ಮಂತ್ರಿಯಾಗಿದ್ದರು ಎಂದು ಕೇಳಬಹುದು. ಇನ್ನು ನಾವು ರಮಾನಂದರ ಬಗ್ಗೆ ನೋಡುವುದಾದರೆ ರಮಾನಂದರು ಇವರನ್ನು ಮಧ್ಯಯುಗದ ಭಕ್ತಿ ಪಂಥದ ಪ್ರವರ್ತಕರು ಎಂದು ಕರೆಯುತ್ತಾರೆ. ಇವರ ತತ್ವಗಳು ಭಕ್ತಿಯೊಂದೇ ಮುಕ್ತಿ ಅಥವಾ ದೇವರನ್ನು ಪಡೆಯುವ ಅಂತಿಮ ದಾರಿ ಹಾಗೂ ದೇವರು ಒಬ್ಬನೇ, ಆತನೇ ಎಲ್ಲರ ತಂದೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಇವರು ವೈಷ್ಣವ ಪಂಥವನ್ನು ಪ್ರಚಾರ ಮಾಡಿದರು. ಇವರು ದೇವರು ತನ್ನ ಪೂಜಕರ ಜಾತಿ ಯಾವುದೆಂದೂ ಎನಿಸುವುದಿಲ್ಲ, ಆದರೆ ತನ್ನನ್ನು ಪೂಜಿಸುವವರ ಪ್ರೀತಿಯನ್ನು ಮಾತ್ರ ಬಯಸುತ್ತಾನೆ ಎಂದು ಹೇಳಿದರು. ಇವರು ಜನಿಸಿದ್ದು 1400ರಲ್ಲಿ, 1480ರಲ್ಲಿ ಮರಣ ಹೊಂತಾರೆ. ಇನ್ನು ನಾವು ಚೈತನ್ಯರ ಬಗ್ಗೆ ಮಾಹಿತಿಯನ್ನು ನೋಡುವುದಾದರೆ ಇವರ ತತ್ವ ಇವರು ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಎಂದು ಹೇಳಿದರು. ಇವರು ಪೂರ್ವ ಭಾರತದ ಬಂಗಾಳದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದರು. ಇವರು ಶ್ರೀಕೃಷ್ಣನ ಪರಮ ಭಕ್ತ ಆಗಿದ್ದರು. ಇವರು ಜನಿಸಿದ್ದು ಕ್ರಿಸ್ತಶಕ 1485, ಮರಣ ಹೊಂದಿದ್ದು 1533. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.